ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರ ಬೆಳಗ್ಗೆ ಟೈಮ್ ಆಗಿದೆ 8:30. ಬನ್ನಿ, ರೂಟೀನ್ ಶುರುವಾಗಿದೆ. ಪಾತ್ರೆ ಕೂಡ ವಾಶ್ ಮಾಡಬೇಕು. ಹಾಗೆ ಕೂಡ ಇವತ್ತು ಟಿಫನ್ಗೆ ಸಿಂಪಲಾಗಿ ಕುಂಬಳಕಾಯಿ ಪಲ್ಯ, ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಸಿಂಪಲಾಗಿದ್ದು ಫಸ್ಟ್ನೇದು. ಇನ್ನೂ ಸ್ವಲ್ಪ ಬೇಯಬೇಕಾಯಿತು. ಈ ಥರ ದೋಸೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಹಾಕಿದ್ದೀನಿ. ಒಂದು ಬೌಲು ರಾಗಿ ಹಿಟ್ಟು, ಒಂದು ಬೌಲ್ ಅಕ್ಕಿ ಹಿಟ್ಟು, ಒಂದು ಬೌಲು ಜೋಳದ ಹಿಟ್ಟು. ಜೋಳ ರಾಗಿ ತುಂಬ ಒಳ್ಳೆಯದು, ಅಕ್ಕಿನೂ ಒಳ್ಳೆಯದೇ. ಹಾಗೆ ಕೂಡ ಕುಂಬಳಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಬರೀ ಅಕ್ಕಿ ಹಿಟ್ಟು ದೋಸೆ ಬೆಳೆಯೋರು ಇವು ಚೆನ್ನಾಗಿರುತ್ತೆ. ಇದು ಕುಂಬಳಕಾಯಿ ಪಲ್ಯ ಅರ್ಜೆಂಟ್ಗೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು, ಉಪ್ಪು, ಬೇಕಾದ್ರೆ ಹುಳಿ ಒಂದು ಟೊಮೆಟೊ ಹಾಕ್ಕೊಬೋದು ನೀವು. ನಾನು ಇಲ್ಲ ಹಾಕ್ಕೊಂಡಿಲ್ಲ. ಸಿಂಪಲಾಗಿ ಈ ಥರ ರೊಟ್ಟಿ ಥರನೂ ಆಗುತ್ತೆ. ನೀರು ಎಷ್ಟೇ ಹಾಕ್ಕೊಂಡು ಅದು ರಾಗಿ ಸ್ವಲ್ಪ ಇದಿರುತ್ತಲ್ಲ, ಮಂದ ಜೋಳ ಎಲ್ಲ, ಹಾಗಾಗಿ ಸ್ವಲ್ಪ ರೊಟ್ಟಿ ಥರ ಬರುತ್ತೆ. ಎಕ್ಸ್ಕ್ಯೂಸ್ ಮೀ, ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಈ ಥರ ಇದೆ ಸಿಂಪಲಾಗೆ. ಯೂಶ್ವಲಿ ನಮ್ಮನೆ ಶನಿವಾರ ಬೆಳಗ್ಗೆ ಸ್ಕೂಲ್ ಆಫ್ ಡೇ ಇರೋದ್ರಿಂದ ಮುದ್ದೆ, ಅನ್ನ ಸಾಂಬಾರು ಇರುತ್ತೆ. ಲಾಸ್ಟ್ ವೀಕೇನೋ ಮುದ್ದೆ ಬಸ್ಸಾರು ಮಾಡಿದ್ದೆ. ಮತ್ತು ಕುಂಬಳಕಾಯಿ ಇತ್ತಲ್ಲ, ಹಾಗಾಗಿ ಹಚ್ಚಿರೋದು ತುಂಬ ಒಳ್ಳೆಯದು. ಕುಂಬಳಕಾಯಲು ಒಳ್ಳೆ ಇದಿರುತ್ತೆ, ಆರೋಗ್ಯಕ್ಕೆ ಬೇಕಾಗಿರೋ ಅಂಶ. ಶೀತ ತುಂಬ ನೆಗಡೆ ಇರೋರು ತಿನ್ನೋಕ್ಕೆ ಹೋಗಬೇಡಿ, ಥಂಡಿ ಇರೋದ್ರಿಂದ. ಮೀಡಿಯಮ್ಮಿಗೆ ಅಥವಾ ಹೀಟ್ ಬಾಡಿಯವ್ರಿಗೆ ಓಕೆ. ಯಾಕಂದರೆ ಕೆಲವರು ತಿಂದ ತಕ್ಷಣ ನೆಗಡೆ ಅಂತಾರೆ. ಹಾಗಾಗಿ ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಹೊಸ್ದಾಗೆಲ್ಲ ಚಾನಲ್ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಕಡೆ ಹೇಗಿದೆ ವಾತಾವರಣ? ತುಂಬ ಕೋಲ್ಡ್ ಇದೆಯಾ? ಪರವಾಗಿಲ್ಲ, ಬಿಸಿಲಿದೆ. ಈಗ ಬಿಸಿಲು ಶುರುವಾಗ್ತಾಯಿದೆ. 8:30 ಆಗ್ತಾಯಿದೆ. ಥ್ಯಾಂಕ್ ಯು ಎಲ್ರಿಗೂ. ಬೈ ಬೈ, ಟೇಕ್ ಕೇರ್.